ವೆಲ್ಕಮ್ ನಿಮ್ಮ ಪರಿಣಿತ ನಮಿತಾ ವ್ಲಾಗ್ಗೆ. ಇದು ನನ್ನ ನ್ಯೂ ವ್ಲಾಗ್ ಮತ್ತು ಈ ಇಯರ್ನ ಲಾಸ್ಟ್ ವ್ಲಾಗು. ನನಗೆ ಯಾಕೆ ಇಷ್ಟು ದಿನ ನಾನು ವ್ಲಾಗ್ ಮಾಡಲಿಲ್ಲ, ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು, ಅದಕ್ಕೆಲ್ಲ ಒಂದು ಕ್ಲಾರಿಟಿ ಕೊಡಬೇಕು ಅಂತಲೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಟ್ಸ್ ಜಸ್ಟ್ 5 minutes ವಿಡಿಯೋ. ನನ್ನ ನೆಕ್ಸ್ಟು ಏನಕ್ಕೆ ವಿಡಿಯೋ ಮಾಡಿಲ್ಲ, ನೆಕ್ಸ್ಟ್ ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅನ್ನೋದನ್ನು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಫಸ್ಟು ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು, ಇವತ್ತು ವರ್ಷದ ಕೊನೆ ದಿನ. ಸೊ ಇವತ್ತಿನ ವಿಡಿಯೋ ವರ್ಷದ ಕೊನೆ ವಿಡಿಯೋ ಆಗಿರುತ್ತೆ, ವರ್ಷದ ಕೊನೆ ದಿನನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಯಾಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಸೀರಿಯಸ್ಲಿ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಎಲ್ಲರೂ ಕೇಳಿದ್ದೀರಾ. ಆಲ್ಮೋಸ್ಟ್ ಆಲ್ ನನಗೆ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಆಗ್ತಾಯಿದ್ರಿ. ನಾನು ಯಾವುದೇ ಫಂಕ್ಷನ್ಗೆ ಹೋಗಲಿ, ರಿಲೇಟಿವ್ಸ್ ಕಡೆ ಬಂದರೆ ಯಾವುದೇ ಫಂಕ್ಷನ್ಗೆ ಹೋಗಲಿ ಎಲ್ಲ ರಿಲೇಟಿವ್ಸು ಕೇಳೋರು, ಯಾಕೆ ವ್ಲಾಗ್ ಆಗ್ತಿಲ್ಲ. ನಾನು ಹೆಚ್ಚು ಕಮ್ಮಿ ಹಾಕಿ ವ್ಲಾಗ್ ಹಾಕಿ ಎಷ್ಟು 2 months ಆಯಿತು. ಲಾಸ್ಟ್ ನಾನು ದಸರಾದ ಹಾಕಬೇಕಿತ್ತು, ಎಲ್ಲ ಎಡಿಟ್ ಮಾಡ್ಕೊಂಡಿದ್ದೆ, ಬಟ್ ಹಾಕೋಕ್ಕೆ ಆಗಲಿಲ್ಲ, ಅದು ಮಿಸ್ ಆಯಿತು. ಅದರಿಂದ ಎಷ್ಟು ವ್ಲಾಗ್ಸ್ ಇದೆ ಗೊತ್ತಾ, ಎಷ್ಟು ಮಿನಿ ವ್ಲಾಗ್ಸ್ ಇದೆ ಗೊತ್ತಾ, ಶಾರ್ಟ್ಸ್ ಇದೆ. ನಂಗೆ ನಿಜ ಡಿಸಪಾಯಿಂಟ್ ಆಗೋಯ್ತು. ಎಷ್ಟು ಯಾಕೆ ಅಂತ ಅಂದರೆ, ನನಗೆ ಒಂದು ಸಲ ದೀಪಾವಳಿಲಿ ಹುಷಾರು ತಪ್ಪಿದೆ. ದೀಪಾವಳಿ ಟೈಮಲ್ಲಿ ಫುಲ್ಲು ಜ್ವರ ಬಂದ್ಬಿಡ್ತು. ಜ್ವರ ಯಾವ ಥರ ಅಂತಂದರೆ, 1 ವಾರ ಫುಲ್ಲು ಜ್ವರ. ನನಗೆ ಎದ್ದೊಳಗೂ ಆಗ್ತಿಲ್ಲ, ನನ್ನ ವಾಯ್ಸು ಮತ್ತು ಕಫ ಫುಲ್ ಎಲ್ಲ ಕಟ್ಕೊಬಿಟ್ಟಿದೆ. ನನಗೆ ಡಾಕ್ಟ್ರಿಗೆ ಹೋಗಿ ತರಿಸಿದ್ದಕ್ಕೆ ನಾನು ಸಿಸ್ಟಮ್ ಜಾಸ್ತಿ ನೋಡ್ತೀನಲ್ಲ, ಕೆಲಸ ಎಲ್ಲ ಸಿಸ್ಟಮ್ ಜೊತೆ ಫೋನು ನೋಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಕಫ ಎಲ್ಲ ಫುಲ್ ಕಟ್ಕೊಬಿಟ್ಟಿತ್ತು. ಹಂಗಾಗಿ ನಾನು ಆ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ತಗೊಳ್ಳೇಬೇಕಾಗಿತ್ತು, ಯಾಕಂದರೆ ನನ್ನ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನಾನು ಗ್ಯಾಪ್ ತಗೋಬೇಕಾಗಿತ್ತು. ಅದೆಲ್ಲನೂ ಬಿಟ್ಟು ಆಮೇಲೂ ನನಗೆ ಟೈಮ್ ಇತ್ತು. ದೀಪಾವಳಿ ಆದಮೇಲೆ ನಾನು ದೀಪಾವಳಿದೂ ಜಸ್ಟ್ ಒಂದು ಸ್ಮಾಲ್ ಶಾರ್ಟ್ಸ್ ಮಾಡ್ಕೊಂಡಿದ್ದೆ, 1-2 ಸುಸ್ರು ಬತ್ತಿ ಹಚ್ಚಿರೋದು, ಶಾರ್ಟ್ಸ್ ಹಚ್ಚಿರೋದು, ಅದೆಲ್ಲ ಇತ್ತು ನನ್ನ ಹತ್ರ. ದೀಪಾವಳಿ ದಿನವೇ ನಾನು ಸ್ವಲ್ಪ ಎದ್ದಿದ್ದು ಅಂತಂದರೆ, ಅದನ್ನು ನನ್ನ ಫ್ರೆಂಡ್ಸ್ ಬಂದಿದ್ದರು ಆ ದಿನ ಮನೆಗೆ. ಆಮೇಲೆ ಅದೇ ಸ್ವಲ್ಪ ಓಕೆ ಆಗಿದ್ದೆ ನಾನು. ಅಷ್ಟು ನೀವು ನಂಬಲ್ಲ, ನನಗೆ ಯಾವ ಥರ ಜ್ವರ ಬಂದಿತ್ತು ಅಂತಂದರೆ, ಇಡೀ ವರ್ಷದಲ್ಲಿ ನನಗೆ ಅದೇ ಫಸ್ಟ್ ಜ್ವರ ಬಂದಿದ್ದು, ಅದೇ ಲಾಸ್ಟು. ಬಟ್ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ವರ್ಷದ ಲಾಸ್ಟೇ. ಇವತ್ತು ನನಗೆ ಹುಷಾರಿಲ್ಲ, ನನಗೆ ಧನ್ವಿತ್ಗೆ ಹುಷಾರಿಲ್ಲ. ನಮ್ಮ ಅಕ್ಕನ ಮಗ, ನಿಮಗೆ ಗೊತ್ತಲ್ಲ, ವೀಡಿಯೋಸಲ್ಲೆಲ್ಲ ನೋಡಿದ್ದೀರ. ಧನ್ವಿತ್ಗೆ ಹುಷಾರಿಲ್ದರ ಕಾರಣದಿಂದ ಅವನು 3 days ಕಂಟಿನ್ಯೂಸ್ ಹುಷಾರಿಲ್ಲ. ಅವ್ನು ಹಂಗೆಲ್ಲ ಮಲ್ಕೊಳ್ಳೋನೇ ಇಲ್ಲ, ನಮ್ಮ ಥರ ಎದ್ಬಿಡ್ತಾನೋ, ಕೇರೆ ಮಾಡಲ್ಲ. ಅಂಥದ್ರಲ್ಲಿ ಹುಷಾರಿಲ್ಲ, ಕಂಟಿನ್ಯೂಸ್ 3 days ಅವ್ನಿಗೆ ಎದ್ದೇ ಇಲ್ಲ. ಸೊ ಆಮೇಲೆ ನಾವು ನೋಡ್ಕೋತಾ ಇದೀವಲ್ಲ 3 days ಅವನಿಗೆ 3 days ನೋಡ್ಕೋತಾ ಇದ್ದೆ. ಅವನಿಗೆ ಕೈ, ಕಾಲು, ತಲೆಗೆಲ್ಲ ನೋವು ಬಂದ್ಬಿಟ್ಟಿತ್ತು. ಸೊ ಹಂಗಾಗಿ ಹುಷಾರಾದ ಅವನಿವಾಗ. ಏನಕ್ಕಂದ್ರೆ ಅವನಿಗೆ ವೈರಲ್ ಫೀವರ್ ಬಂದಿತ್ತಂತೆ. ಈಗ ನಂಗೆ ಇವತ್ತು ಬೆಳಗ್ಗೆಯಿಂದ ಒಂಚೂರು ಗಂಟ್ಲು ನೋವು, ಕಾಲು ಹೇಳ್ತಾ. ಬಟ್ ಓಕೆ, ಇವತ್ತು ಎನಿ ಕಸ್ಟ್ ನಾನು ಬಿದ್ದೋಗ್ತಿದ್ರು ನಾನು ಈ ವಿಡಿಯೋ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಸೊ ಈಗ ಬರ್ತೀನಿ, ನಾನು ಮುಂದೆ ವಿಡಿಯೋಸ್ ಹಾಕ್ತೀನೋ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತೀನೋ, ಈ ವರ್ಷದ್ದು ನಿಮ್ಮ ಎಲ್ಲ ಪ್ರಶ್ನೆ ಇದ್ದೇ ಇರುತ್ತೆ. ಇದಕ್ಕೆ ನಾನು ಯಾವತ್ತೂ ನಾನು ವ್ಲಾಗ್ಸ್ನ ನನ್ನ ಮನಸ್ಸಿಗೆ ಇಷ್ಟ ಬಂದಾಗೆ ನಾನು ಮಾಡ್ತಿದ್ದಿದ್ದು. ನಿಮಗೂ ಗೊತ್ತು, ನಾನು ಫಸ್ಟಿಂದ ಎಲ್ಲ ವ್ಲಾಗ್ಸ್ನ ನೋಡಿರೋರ್ಗಂತೂ ಪಕ್ಕಾ ಗೊತ್ತಾಗುತ್ತೆ. ನಂಗೆ ಇಷ್ಟ ಆಯಿತಾ, ನಾನು ಆ ದಿನ ವ್ಲಾಗ್ ಮಾಡಬೇಕು. ಅಪ್ಲೋಡ್ ಮಾಡೋದು ಸ್ವಲ್ಪ ನಿಧಾನ ಆಗುತ್ತೆ, ಯಾಕಂದರೆ ನಂದು ನೈಟ್ ಶಿಫ್ಟ್ ಇರೋದ್ರಿಂದ ನಾನು ಎದ್ದೋಳೋದೇ ಲೇಟ್ ಆಗುತ್ತೆ, ರೂಟೀನ್ ಹಿಂಗೆ ಆಗ್ತಾ ಇರೋದ್ರಿಂದ. ಬಟ್ ಐ ಪ್ರಾಮಿಸ್, ನನಗೆ ಎಷ್ಟು ಜನ ಕೇಳಿದ್ದೀರಾ ಅಂದರೆ, ನನಗೆ ಬೇಡ, ತಲೆಯಲ್ಲೆಲ್ಲ ಫುಲ್ಲು ನೋವು, ಮತ್ತು ಸಿಸ್ಟಮ್ ನೋಡ್ತಾ ಇರ್ತೀನಿ. ಸಿಸ್ಟಮ್ ನೋಡಲೇಬೇಕು, ಅದು ಕಂಪಲ್ಸರಿ, ನಾನು ಕೆಲಸ ಮಾಡಲೇಬೇಕು. ನನಗೆ ವ್ಲಾಗು ಇಂಪಾರ್ಟೆಂಟೇ, ನನಗೆ ಇಷ್ಟ ಇದ್ದೇ ನಾನು ಮಾಡ್ತಾ ಇದ್ದಿದ್ದು, ಯಾರು ಫೋರ್ಸ್ಗೋಸ್ಕರನೂ ಅಲ್ಲ. ಈಗ ನನಗೆ ಹೆಂಗಾಗಿದೆ ಅಂದರೆ, ಎಲ್ಲಿ ಬಂದ್ರು ವ್ಲಾಗ್ ಯಾಕೆ ಆಗ್ತಿಲ್ಲ, ವ್ಲಾಗ್ ಯಾಕೆ ಮಾಡ್ತಿದ್ಯಾ ಇಲ್ವಾ, ಯಾಕೆ ಆಗ್ತಿಲ್ಲ. ಈವನ್ ನೀವು ವ್ಲಾಗ್ ನೋಡ್ತಿರೋರಿಗೆ ನನ್ನ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ನೋಡ್ತಿರೋ ಗೊತ್ತಾಗಿದೆ. ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿಲ್ಲ ನಾನು, ಅದೇ ಲಾಸ್ಟ್. ಯಾವಾಗ ನಾನು ಹುಷಾರ್ ತಪ್ಪಕ್ಕಿಂತ ಮುಂಚೆ ಅರಮನೆಗೆ ಹೋಗಿದ್ದೆ, ಅದೇ ಲಾಸ್ಟ್ ಹಾಕಿರೋದು. ಪರಿಣಿತ ನಮಿತಾ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಅದಾದಮೇಲೆ ವಾಟ್ಸಪ್ಪಲ್ಲಿ ಇರೋರಂತೂ ನೀವು ಯಾವಾಗಲೂ ಕೇಳ್ತಾ ಇರ್ತೀರಿ, ಎಸ್ಪೆಷಲಿ ನಮ್ಮ ಅದಕ್ಕೆ ಒಬ್ರು ಬ್ಯಾಂಗ್ಳೂರ್ ಅದಕ್ಕೆ, ಯಾಕೆ ನೀನು ಸ್ಟೇಟಸ್ಸು ಆಗ್ತಿಲ್ಲ, ವ್ಲಾಗೂ ಆಗ್ತಿಲ್ಲ. ನನಗೆ ಅನ್ಸುತ್ತೆ ಏನೋ ಹಬ್ಬ ಅಂದರೆ ಒಂದು 20 ನಿಮಿಷದ ವಿಡಿಯೋ ನೋಡ್ಬಿಡ್ತಾರೆ ಅಷ್ಟೇ, ನಂದೇನೋ ಅಷ್ಟೊಂದೆಲ್ಲ ನೆನ್ಪಿಟ್ಕೊಂಡಿರ್ತಾರ ಅಂತ. ಬಟ್ ಸೀರಿಯಸ್ಲಿ ನೀವು ಕೇಳ್ತಿರೋದು ನೋಡಿದ್ರೆ ನಂಗೆ ಮಾಡಬೇಕು, ಹುಷಾರಿಲ್ಲರೂ ಪರವಾಗಿಲ್ಲಪ್ಪ, ನನಗೆ ನೀವು ಕೇಳ್ತಿರೋದಕ್ಕಾದ್ರೂ ಮಾಡಬೇಕು ವ್ಲಾಗ್ನ. ಹಂಗೆ ಸಖತ್ ಖುಷಿ ಆಗೋದು ನನಗೆ ಮಾಡಬೇಕಂತ. ಸೊ ಇವತ್ತು ನನ್ನ ವ್ಲಾಗ್ ಇದನ್ನು ಈಗಲೇ ಅಪ್ಲೋಡ್ ಮಾಡ್ತೀನಿ ಮುಗಿಸಿದ ತಕ್ಷಣವೇ. ಸೊ ಜಾಸ್ತಿ ಎಳೆಯಲ್ಲ ನಾನು, ಯಾಕೆ ಏನು ಎತ್ತ ಅದನ್ನು ನಿಮಗೆ ಹೇಳಬೇಕಿತ್ತು, ವರ್ಷದ ಕೊನೆಯಲ್ಲಿ ಕ್ಲಾರಿಟಿ ಕೊಡಬೇಕಿತ್ತು. ಬಟ್ ಐ ಪ್ರಾಮಿಸ್, ನಿಮಗೆ ಇನ್ಮೇಲೆ ಡಿಸಪಾಯಿಂಟ್ ಮಾಡಲ್ಲ. ನಾನು ಎವ್ರಿ ಟೈಮ್ ನನ್ನ ವ್ಲಾಗಲ್ಲಿ ನನ್ನ
ಚಾನಲಲ್ಲಿ ಕಂಟಿನ್ಯೂಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಮತ್ತು ಯಾರು ಏನು ಅನ್ಕೋಬೇಡಿ, ಹಳೆ ವೀಡಿಯೋಸ್ ಇದೆಯಲ್ಲ ಅದನ್ನು ಹಾಕ್ತೀನಿ. ಬಟ್ ಯಾಕೆಂದ್ರೆ ನಾನು ಮೆಮೊರೀಸ್ನೆಲ್ಲ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಅದನ್ನು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆದರೆ ವೀಡಿಯೋ ಎಡಿಟ್ ಮಾಡಿಲ್ಲ. ಎಡಿಟ್ ಯಾಕೆ ಮಾಡಿಲ್ಲ ಅಂತಂದರೆ ಅದೇ ಆ ಟೈಮಲ್ಲಿ ನವಂಬರ್ ಎಂಡಿಂಗ್ ಅಂದ್ಕೊಳ್ಳಿ. ನವಂಬರ್ ಎಂಡಿಂಗಲ್ಲೂ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಊಟ ಮಾಡಿ ನಾನು ಪಿಕಪ್ ಆಗೋಕ್ಕೆ ನನಗೆ 15 ಡೇಸ್ ಆಯಿತು. ನಂಬಲ್ಲ ಗೈಸ್ ನೀವು, ನನಗೆ 4.25 kg ಸಣ್ಣ ಆಗಿದ್ದೀನಿ. ನನಗೆ ಗೊತ್ತು ನೀವು ಬೈಕೋತಾ ಇರ್ತೀರ, ಇವಳೇನು ಭಾರಿ ಮೊದಲು ದಪ್ಪ ಇದ್ಲು ಅಂತ. ಇಲ್ಲ, ನಿಜ. ಇರೋ ಸಣ್ಣದಲ್ಲೂ ಇನ್ನೂ ಸಣ್ಣ ಆಗಿದ್ದೀನಿ ನಾನು. KG ಹೇಳಲ್ಲ, ಬಟ್ ಇರೋ ಸಣ್ಣದಲ್ಲಿ ಇನ್ನೂ 4.25 kg ಸಣ್ಣ ಆಗಿದ್ದೀನಿ. ಅಯ್ಯೋ, ಈಗ ನೀವು ನೋಡಿದ್ರೆ ಗೊತ್ತಾಗ್ತಿರೋದು ನನಗೆ. ಮತ್ತೆ ಪಿಕಪ್ ಆಗೋಕ್ಕೆ ನನಗೆ ಎಷ್ಟು ಅಪ್ಪ ಇನ್ನೇನು ಆಗ್ತಿದೆ. ಈ ಸಣ್ಣಗಿರೋ ಪ್ರಾಬ್ಲಮ್ಮೇ ಇದು. ಅಪ್ಪ ಇನ್ನೇನು ದಪ್ಪ ಆಗ್ತಿದ್ದೀನಿ ಅನ್ನೋ ಟೈಮಲ್ಲಿ ಈ ಥರ ಒಂದು ಸಲ ಜ್ವರ ಬಂದರೆ ಮತ್ತೆ ಕಮ್ಮಿ. ಈಗ ನಮ್ದು ಅನ್ವಿತು ಅಷ್ಟೇ, ಪಾಪಚ್ಚ ಅವನು ಹೆಂಗೂ ಚೆನ್ನಾಗಿದ್ದ, ವೈರಲ್ ಫೀವರ್ ಅಂತ ಬಂತು. ಈಗ 3 ದಿವಸದಿಂದ ಮಲ್ಕೊಂಡೇ ಇದ್ದಾನೆ ಪಾಪಚ್ಚ. ಅವನು ಎದ್ರಿಲ್ಲ. ಅಕ್ಕ ಬಂದಿದ್ದಾರೆ ನ್ಯೂ ಇಯರಿಗೆ. ಇವತ್ತು ನ್ಯೂ ಇಯರ್ದು ನಾನು ವ್ಲಾಗ್ ಮಾಡ್ತೀನಿ. ಅದು ಬೇರೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಆಯಿತಾ. ನಾನು ಇದನ್ನು ಅದ್ರ ಜೊತೆ ಮರ್ಜ್ ಮಾಡಲ್ಲ. ನನಗೆ ಈ ಒಂದು ಸಪ್ರೇಟ್ ವಿಡಿಯೋ ನಿಮಗೆಲ್ಲರಿಗೂ ತಲುಪಿಸ್ಬೇಕಿತ್ತು. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡಲೇಬೇಕಿತ್ತು. ನಾನು ಇದಲ್ಲದೆ ಕ್ರಿಸ್ಮಸ್ದು ವ್ಲಾಗ್ ಮಾಡಿದ್ದೆ. ಮತ್ತು ನಾನು ಇದಕ್ಕೆ ಮುಂಚೆ ನಾನು ಎವ್ರಿ ಇಯರು ಅಷ್ಟೇ ನನ್ನ ಬರ್ತ್ಡೇ ದಿನ ಇಯರ್ ಎಂಡಿಂಗು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ಯಾಕಂದರೆ ಬರ್ತ್ಡೇ ದಿನ ಯಾಕೆ ಅಂತಂದರೆ ಅದನ್ನ ಬರ್ತ್ಡೇ ನಾನು ನಂಬ ದೇವ್ರು ನಾನು ಹೋಗಲೇಬೇಕಲ್ವ. ದೆನ್ ಅದು ಬಿಟ್ಟು ಇಯರ್ ಎಂಡಿಂಗ್ ವರ್ಷ ಪೂರ್ತಿ ಕಾಪಾಡಿರ್ತಾರೆ ತಾಯಿ ಹೋಗ್ಬಾರ್ದ. ಅವ್ರನ್ನ ನೋಡ್ಕೊಂಡು ಬರೋಕೆ ಹೋಗಿದ್ದೆ. ಅದ್ರದ್ದು ವಿಡಿಯೋ ಮಾಡಿದ್ದೀನಿ. ಆಮೇಲೆ ಮೈಸೂರಲ್ಲಿ ಹನುಮ ಜಯಂತಿ ಇತ್ತು. ಹನುಮಂದು ಒಂದು ಉತ್ಸವ ಇತ್ತು. ಅದು ನಾನು ಚಾಮುಂಡಿ ಬೆಟ್ಟದಿಂದ ಬರ್ಬೇಕಾದ್ರೆ ಅದನ್ನು ಆನ್ ದ ವೇ ಸಿಕ್ತು. ಸೊ ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ. ಎಷ್ಟು ವೀಡಿಯೋಸ್ ಇದೆ ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಇಲ್ಲ ನನಗೆ ಎಡಿಟ್ ಮಾಡಲಿಲ್ಲ. ಸೊ ಎಲ್ಲ ವೀಡಿಯೋಸು ಕ್ಯೂ ಆಗಿ ಸ್ಟೋರೇಜೇ ಆಲ್ಮೋಸ್ಟ್ ಬಂದಾಗ್ಬಿಟ್ಟಿದೆ. ನಾನು ಈವನ್ ವೀಡಿಯೋ ಮಾಡೋಕ್ಕೇ ಸ್ಟೋರೇಜ್ ಖಾಲಿ ಮಾಡ್ಕೊಂಡು ಮಾಡ್ತಾ ಇರೋದು. ಅದಕ್ಕೆ ಶಾರ್ಟಾಗಿ ಸ್ವೀಟಾಗಿ ನಾನು ಏನು ಹೇಳ್ಬೇಕು ಅಷ್ಟು ಹೇಳಬೇಕಿತ್ತು. ಯಾಕೆ ವೀಡಿಯೋಸ್ ಮಾಡ್ತಿಲ್ಲ, ನನಗೆ ನಿಜವಾಗ್ಲೂ ಹೆಲ್ತ್ ಇಶ್ಯೂ ಇತ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಆಮೇಲೆ ಯಾರು ಕೇಳಿದ್ರು, ಓ ಮದುವೆ ಫಿಕ್ಸ್ ಆಯ್ತಾ, ಹುಡುಗನ ಮನೆಯವ್ರು ಏನಾರು ಅಂದ್ರ? ಇಲ್ಲ ಗೈಸ್. ಆಮೇಲೆ ನನ್ನ ಕಸಿನ್ ಒಬ್ರು ಕೇಳಿದ್ರಪ್ಪ, ಮೂಗು ಚುಚ್ಚಿಸಿದ್ರೆ ಮದುವೆ ಆಗುತ್ತೆ ನಿನಗೆ, ಅದಕ್ಕೆ ಮೂಗು ಚುಚ್ಚಿಸಾದ್ಮೇಲೆ ನೀನು ವೀಡಿಯೋಸ್ ಮಾಡ್ತಿಲ್ಲ ಅಂದರೆ ನಿಂಗೆ ಮದುವೆ ಫಿಕ್ಸ್ ಆಗಿದೆ ಅಂತ. ಇಲ್ಲ ಗೈಸ್, ಇನ್ನೂ ಇಲ್ಲ. ಬಟ್ ಆದಷ್ಟು ಬೇಗ ನ್ಯೂಸು ಕೊಡ್ತೀನಿ. ಅದನ್ನು ನಿಮ್ಮ ಮುಂದೆ ಎಲ್ಲ ಹಂಚ್ಕೊಳ್ತೀನಿ, ಗ್ಯಾರಂಟಿ. ಮದುವೆ ಫಿಕ್ಸ್ ಆದರೆ ನಿಮ್ಗೆ ಹೇಳ್ದೇ ಇರ್ತೀನಿ ಗೈಸ್. ಇಷ್ಟೆಲ್ಲ ಹೇಳ್ದೋಳು ಅದು ಹೇಳ್ದೇ ಇರ್ತೀನಿ, ಹೇಳ್ತೀನಿ ಅದನ್ನು. ಬಟ್ ಇನ್ನು ಆ ಥರ ಸೀನ್ ಎಲ್ಲ ಏನೂ ಇಲ್ಲ. 2025ಗೆ ಅದೊಂದು ವಿಷಯ ಇರಬಹುದು, ನೋಡೋಣ. ಸೊ 2025 ಎಲ್ಲ ಬರ್ಮಾಡ್ಕೊಳ್ಳೋಣ. ನನ್ನ ವಿಡಿಯೋ ಎಂಡಿಂಗಿಂದ ನೆಕ್ಸ್ಟ್ ನ್ಯೂ ಇಯರಿಂದ ಹೊಸದಾಗೇನಿಲ್ಲ. ನಾನು ಪರಿಣಿತನ ಮಿತಾನೆ ಹಾಗೇ ಇರ್ತೀನಿ. ನಾನು ಹಾಗೇ ಕಂಟಿನ್ಯೂ ಮಾಡ್ತೀನಿ. ನಾನು ವೀಡಿಯೋಸ್ 2 ತಿಂಗಳಿಂದ ಹಾಕಿಲ್ಲ, ಈಗ ಇನ್ಮೇಲೆ ಹಾಕ್ತೀನಿ. ನೀವೆಲ್ಲ ಕೇಳೋದಕ್ಕಿಂತ ನನಗಿಷ್ಟ, ನಾನು ವ್ಲಾಗ್ ಮಾಡಬೇಕು ಅಂತ ನಾನು ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದ ರೀತಿ ಬೇರೆ, ಇವಾಗ ನಾನು ಕಂಟಿನ್ಯೂ ಮಾಡಬೇಕಾಗಿರೋ ರೀತಿನೇ ಬೇರೆ. ಯಾಕಂದರೆ ನನಗೆ ನೀವು ಕೇಳ್ತಾರೆ ತುಂಬಾ ಇಷ್ಟ. ಎಲ್ಲೋದ್ಲಿ ವಾಟ್ಸಪ್ ಮೆಸೇಜ್, ಇನ್ಸ್ಟಾಗ್ರಾಮ್ ಮೆಸೇಜ್ ಎಲ್ಲ ನಾನು ಯಾವುದಾದ್ರು ಹಾಕಿದ್ರೆ, ಯಾಕೆ ಫೋಟೋಸ್ ಹಾಕ್ಬಿಟ್ಟೆ, ನೀನು ವ್ಲಾಗ್ ಮಾಡಿಲ್ವಾ? ನಾನು ಕೆಲವೊಂದು ವ್ಲಾಗ್ ಮಾಡಿರೋದನ್ನ ಫೋಟೋಸ್ ಯೂಶ್ವಲಿ ಹಾಕಲ್ಲ, ಅಲ್ಲೇ ಫೋಟೋಸ್ ಇರುತ್ತಲ್ಲ, ಸುಮ್ಮನೆ ವ್ಲಾಗು ಯಾಕೆ ಆ ಥರ ಮಾಡ್ಕೋತೀನಿ. ಈ ನಡುವೆ ಫೋಟೋಸೇ ಹಾಕ್ಬಿಡ್ತಿದ್ನಲ್ಲ, ಎಲ್ಲ ಕೇಳೋರು ವಾಟ್ಸಪ್ಪಲ್ಲೂ. ಏನು ಹಬ್ಬ ಅಂದರೆ 2-3 ಫೋಟೋಸ್ ಹಾಕ್ತಿದ್ದೆ ಅಷ್ಟೆ. ನಮ್ಮ ಅಮ್ಮನ ಕೇಳ್ತಾರೆ, ಯಾಕೆ ನಿಲ್ಲಿಸ್ಬಿಟ್ಟಿದ್ಯಾ? ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತವ್ರೆ. ಮತ್ತು ನನಗೆ ಆ ಥರ ಖುಷಿ ನಿಜವಾಗ್ಲೂ ಇನ್ನೆಲ್ಲ ಸಿಗಲ್ಲ. ನಾನು ಸತ್ಯವಾಗ್ಲೂ ಹೇಳ್ತೀನಿ, ಆ ಥರ ಬಂದು ನೀನು ಯಾಕೆ ಮಾಡ್ತಿಲ್ಲ, ಕಂಟಿನ್ಯೂ ಮಾಡು, ನೀನು ಚೆನ್ನಾಗಿ ಮಾಡ್ತಿದ್ದೆ, ಯಾಕೆ ನಿಲ್ಲಿಸ್ತೆ ಅಂತ ಕೇಳ್ತಿರಲ್ಲ, ಆವಾಗಲೇ ನನಗೆ ಅರ್ಧ ಹುಷಾರಾಗ್ಬಿಟ್ಟೆ. ನಾನು ವ್ಲಾಗ್ ಮಾಡಬೇಕು ಅನ್ನೋದು ತಲೆಯಲ್ಲಿ ಬಂದ್ಬಿಡ್ತು. ಸೊ ಮೇನ್ ಅದೇನೆ, ಹುಷಾರಿರಲಿಲ್ಲ, ಅದೊಂದು ಕಾರಣ. ಇಲ್ಲೆಲ್ಲ ಕಫ ಸೇರ್ಕೊಬಿಟ್ಟಿತ್ತು ಗೈಸ್. ಅದಾದಮೇಲೆ ಸ್ಟೀಮ್ ತೊಗೊಂಡೆ, 3 ದಿನ ಕೋರ್ಸ್ ಇತ್ತದು. ಆಮೇಲೆ ಕಫ ಕರ್ಗದ್ಮೇಲೆ ಓಕೆ ಆಗಿದೆ. ಊಟ ಸೇರ್ತಾ ಇರಲಿಲ್ಲ, ಅದೊಂದಷ್ಟು ದಿನ ಸುಸ್ತಾಗ್ತಿತ್ತಲ್ಲ, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ನಾನು 15 ದಿನ ಹೆಚ್ಚು ಕಮ್ಮಿ ನವಂಬರ್ ಪೂರ್ತಿ ತೊಗೊಂಡಿದ್ದೀನಿ ನಾನು ಹುಷಾರಾಗೋಕ್ಕೆ. ನವಂಬರಲ್ಲೆಲ್ಲ ಟ್ರಿಪ್ಪೆಲ್ಲ ಹೋಗಿದ್ದೆ. ನಾನು ಅದೆಲ್ಲ ಶಾರ್ಟ್ಸ್ ಹಾಕ್ತೀನಿ. ಅದೇ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕೋಬಿಡಿ, ಹಳೆ ವೀಡಿಯೋಸ್ನ ಒಂದು ಸ್ವಲ್ಪ ಮಧ್ಯೆ ಹಾಕ್ತಾ ಇರ್ತೀನಿ. ಯಾವಳ ಹೇಳೋ ಹೋದ ವರ್ಷ ಆಗಿರೋದು ಈಗ ಆಗ್ತಾವಳೆ ಅಂತ ಅನ್ಕೋಬಿಡಿ. ನಾನು ಎಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಯಾಕೆ ವಿಡಿಯೋ ಮಾಡಲಿಲ್ಲ, ಇನ್ನು ಮುಂದೆ ವಿಡಿಯೋ ಮಾಡ್ತೀನೋ ಇಲ್ವೋ. ಆಮೇಲೆ ನಿಮ್ಮ ಡೌಟು, ಅಯ್ಯೋ ಮೂಗು ಚುಚ್ಚಿಸ್ಬಿಟ್ಲು, ಮದುವೆ ಸೆಟ್ ಆಗೋಯ್ತೀನೋ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಲೇನೋ? ಇಲ್ಲ, ನನಗೆ ಮದುವೆ ಸೆಟ್ ಆಗಿಲ್ಲ ಆಯಿತಾ. 2-3 ಜನ ಇದೇ ಕ್ವಶನ್ ಕೇಳಿದ್ರಿ. ಅದನ್ನು ಹಂಗೇನಾದ್ರು ಆದರೆ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೀನಿ. ಆ ರೀಸನ್ನು ಅಲ್ಲ, ನಾನು ಎಲ್ಲ ರೀಸನ್ನು ಹೇಳಿದ್ದೀನಿ. ನನಗೆಲ್ಲ ಕೇಳ್ತಿದ್ದೀನಿ ನೋಡಿ, ತುಂಬ ಖುಷಿ ಆಯಿತು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ವೀಡಿಯೋಸ್ ಬರ್ತಾ ಇರುತ್ತೆ.
ನೀವು ನನಗೆ ಪ್ಲೀಸ್ ಮೊದಲು ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರಿ ಈಗ ಹಂಗೆ ಸಪೋರ್ಟ್ ಮಾಡಿ. ನನಗೆ ಗೊತ್ತು 2 ತಿಂಗಳು ಗ್ಯಾಪ್ ಬಿಟ್ಟರೆ ಯಾರು ಡಿಸಪಾಯಿಂಟ್ ಆಗ್ತಾರೆ. ಇವಳೇನು ಕರೆಕ್ಟಾಗಿ ಹಾಕಲ್ಲ ಬಿಡು, ಕಂಟಿನ್ಯೂಟಿ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ ಅಂತ ನಾವೇ ಹಂಗೆ ಅನ್ಕೋತೀವಿ. ಇನ್ನು ನೀವು ಅನ್ಕೊಳ್ಳೋದ್ರಲ್ಲಿ ಏನಿಲ್ಲ. ಬಟ್ ಈ ಒಂದು ಕ್ಲಾರಿಟಿ ಕೊಡಬೇಕು ಅಂತಾನೆ ನಾನು ವಿಡಿಯೋ ಮಾಡಿರಲಿಲ್ಲ. ಈಗಲೂ ಗೈಸ್ ಗಂಟ್ಲೆಲ್ಲ ಕೆತ್ತಾ ಫುಲ್ಲು ಕಿಚ್ಕಿಚ ಅಂತ ಇದೆ. ಬಟ್ ಅಂದರೂ ಏನೇ ಆಗಲಿ, ಈಗ ಸಂಜೆ ಆಗಿದೆ. ಸಂಜೆ ಈ ವಿಡಿಯೋ ಈಗ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ತಕ್ಷಣ ನಾನು ನೈಟು ನ್ಯೂ ಇಯರ್ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ, ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನು ಹಾಕ್ತೀನಿ ಆಯಿತಾ. ಅದು ಶಾರ್ಟ್ ವಿಡಿಯೋ ಆಗ್ಬೋದು, ಇಲ್ಲ ಅಂತಂದರೆ ಲಾಂಗ್ ವಿಡಿಯೋನೇ ಆಗ್ಬೋದು. ನಾನು ಹಾಕ್ತೀನಿ ಅದನ್ನು. 1-2 ದಿನ ಬಿಟ್ಟು ಹಾಕ್ತೀನಿ. ಇವತ್ತು ಮತ್ತೆ ಹುಷಾರು ತಪ್ಪಿದ್ದೀನಲ್ಲ, ಆವತ್ತು ಹುಷಾರು ತಪ್ಪಿದ್ನಲ್ಲ, ಆವತ್ತು ಹುಷಾರು ತಪ್ಪಿದ್ದಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದೆ. ನೋಡಿದ್ರೆ ಕೊನೆಗೂ ಹುಷಾರು ತಪ್ಪಿದ್ದಿನೇ ವಿಡಿಯೋ ಮಾಡೋಂಗಾಯ್ತು. ಇಷ್ಟೆಲ್ಲ ಹುಷಾರಾಗಿದ್ರೆ ಮಾಡಿಬಿಡ್ತೀನಿ ಗೈಸ್, ಏನಿಲ್ಲ. ಅವತ್ತಂತೂ ನನಗೆ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ನಾನು ಅದನ್ನು ಮಾಡ್ಬೇಕಾಯ್ತು. ಅದರಲ್ಲೂ 1-2 ಶಾರ್ಟ್ಸ್ ತೊಗೊಂಡಿದ್ದೀನಿ ನಾನು ಹಾಸ್ಪಿಟ್ಲಿಗೆ ತೋರ್ಸೋಕೆ ಹೋಗಿದ್ನಲ್ಲ ಅದನ್ನು. ಬಟ್ ಅದು ತುಂಬ ಚಿಕ್ಕದು. ನನ್ನ ಸ್ನ್ಯಾಪ್ ಎಲ್ಲ ಹಾಕಿದ್ದೆ, ಅವಾಗೆಲ್ಲ ಕೇಳ್ತಿದ್ರು ಹುಷಾರಿಲ್ವಾ ನಿನಗೆ. ನಾನು ನಿಜವಾಗ್ಲೂ ಗೈಸ್ ಯಾವಾಗಲೂ ಹಂಗೆಲ್ಲ ಹುಷಾರು ತಪ್ಪಿದ್ರೂ ಅಷ್ಟೆಲ್ಲ ಮಲ್ಕೊಳ್ಳಲ್ಲ ನಾನು. ನನ್ನನ್ನು ತುಂಬ ಹತ್ರದಿಂದ ನೋಡಿರೋರಾದರೆ ಗೊತ್ತಾಗುತ್ತೆ. ಅಷ್ಟೆಲ್ಲ ನಾನು ಹುಷಾರಾಗಿದ್ದ ತಕ್ಷಣ ಎದ್ಬಿಡ್ಬೇಕು ನನಗೆ, ಆ ಥರ ಮೆಂಟಾಲಿಟಿ ಇರೋಳು. ಊಟ ಸೇರ್ತಿರ್ಲಿಲ್ವಲ್ಲ, ಸುಸ್ತಾಗ್ತಿತ್ತು ಅಷ್ಟೇ ನನಗೆ. ಬಟ್ ಈಗೆಲ್ಲ ಹೊಸ ವರ್ಷಕ್ಕೆ ಹೊಸ ಪರಿಣಿತ ನಂಬಿತಾನಲ್ಲ, ಅದೇ ಪರಿಣಿತ ನಂಬಿತ. ಆದರೆ ನಿಮ್ಮ ಸಪೋರ್ಟ್ ಕೂಡ ಹಳೆಯದಾಗ ಹೆಂಗಿತ್ತು ಹಂಗೇ ಬರಬೇಕು ನನಗೆ, ಅಷ್ಟೇ ನಾನು ಕೇಳ್ಕೊಳ್ಳೋದು ಆಯಿತಾ ಗೈಸ್. ಈ ವಿಡಿಯೋ ಮಾಡಿದ್ದು ಅಷ್ಟೇ ಕಾರಣ, ಏನಕ್ಕೆ ನಾನು ವಿಡಿಯೋ ಮಾಡಿಲ್ಲ, ಎಲ್ಲ ಕ್ಲಾರಿಟಿ ಕೊಡೋಣ ಅಂತ. ಸೊ ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ. ಯಾಕೆ ನಾನು ವಿಡಿಯೋ ಮಾಡಿಲ್ಲ, ಇನ್ನು ಮುಂದೆ ಮಾಡೇ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ನನಗೆ ಕಾಲೆಲ್ಲ ಮಾಡಿ ಕೇಳಿರೋರು ಇದ್ದಾರೆ ಯಾಕೆ ಮಾಡ್ತಿಲ್ಲ ಅಂತ. ನನಗೆ ಖುಷಿ ಆಯಿತು, ಕಾಲೆಲ್ಲ ಮಾಡಿ ಕೇಳಿದ್ರಲ್ಲ, ನಂಗೆ ತುಂಬ ಖುಷಿ ಆಯ್ತು. ನಮ್ಮ ಮಮ್ಮಿಗೆ ಹೇಳ್ತಾ ಇದ್ದೆ ನಾನು. ಅದಕ್ಕೆ ನಮ್ಮ ಮಮ್ಮಿಗೆ ಹೇಳ್ಕೊಂಡ್ರೆ ನಮ್ಮ ಮಮ್ಮಿನೇ ಹೇಳ್ತಿದ್ದೆ. ನನ್ನ ಫ್ರೆಂಡ್ಸು ಕೇಳ್ತಾ ಇದ್ದಾರೆ ಯಾಕೆ ನಿನ್ನ ಮಗಳು ವೀಡಿಯೋ ಮಾಡ್ತಿಲ್ಲ ಅಂತ. ಅಷ್ಟು ಸಾಕು ನನಗೆ. ಇವಾಗ ವೀಡಿಯೋ ಮಾಡೋಕ್ಕೆ ನನಗೆ ದೊಡ್ಡ ಸ್ಫೂರ್ತಿನೇ ಸಿಕ್ತಂಗಾಯ್ತು. ಅಮ್ಮನೂ ಹೇಳ್ತಿದ್ರು ಮಾಡು, ಯಾಕೆ ನಿಲ್ಲಿಸ್ಬಿಟ್ಟಿದ್ಯಾ ಮಮ್ಮಿ, ಅದೇ ಹುಷಾರಿರಲಿಲ್ಲಲ್ಲ ಅದಕ್ಕೆ. ಆಯಿತು ಈಗ ಮಾಡು ಅಂತ ಹೇಳ್ತಾಯಿದ್ರು. ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಸ್ಟಾರ್ಟ್ ಏನಿಲ್ಲ, ಅದೊಂದು ಚಿಕ್ಕ ಬ್ರೇಕ್ ತೊಗೊಂಡಿದ್ದೆ ಅಷ್ಟೇ ಗೈಸ್, ಅದು ಬಿಟ್ಟರೆ ಏನಿಲ್ಲ. ಐ ಹೋಪ್ ನಿಮ್ಮ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಕ್ಕಿದೆ. ಇನ್ನೂ ಏನಾದ್ರು ಕ್ವಶನ್ ಇಸಿದ್ರೆ ಕಮೆಂಟಲ್ಲಿ ಹಾಕ್ಬಿಡಿ, ಅಲ್ಲೆಲ್ಲ ಆನ್ಸರ್ ಮಾಡಿಬಿಡ್ತೀನಿ. ನನ್ನ ಒಂದು ರಾಯರ ದರ್ಶನದು ವ್ಲಾಗ್ ಇತ್ತಲ್ಲ, ಅದಂತೂ ತುಂಬ ಚೆನ್ನಾಗಿ ಓಡ್ತಾ ಇದೆ ಗೈಸ್. ಎಷ್ಟು ನನಗೆ ಖುಷಿ ಆಯ್ತು ಅಂತಂದರೆ, ನನಗೆ ಫೇವ್ರೇಟ್ ಅಂತಂದರೆ ರಾಯರು. ಆ ವ್ಲಾಗ್ ನನಗೆ ತುಂಬ ಖುಷಿ ಕೊಟ್ಟಿದ್ದು. ನಾವು ಫ್ರೆಂಡ್ಸ್ ಎಂಜಾಯ್ ಮಾಡ್ಕೊಂಡು ಹೋಗಿದ್ದು ಆ ವ್ಲಾಗ್. ಇವತ್ತಿಗೂ ಅಷ್ಟೇ ಎಷ್ಟು ಕಮೆಂಟ್ ಬರುತ್ತೆ ಅದಕ್ಕೆ. ಅದೆಲ್ಲ ನೋಡಿದ್ರೆ ನಾನೇ ನಿಲ್ಲಿಸಿ ಸ್ಟಾಪ್ ಮಾಡಿ ನಾನು ಸ್ಟಾಪ್ ಅಂತೂ ಮಾಡ್ತಾ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ಒಂದು ಚಿಕ್ಕ ಬ್ರೇಕ್ ತೊಗೊಂಡಿದ್ದೆ ಅಷ್ಟೇ. ಬಟ್ ಐ ಆಮ್ ಬ್ಯಾಕ್ ವಿತ್ ಎ ಬ್ಯಾಂಗ್. ನಾನು ನೆಕ್ಸ್ಟ್ ಕಂಟಿನ್ಯೂಸ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ. ಮೊದಲಿಗೆ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ರಿ, ಹಂಗೆ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಹಳೆ ವೀಡಿಯೋಸ್ ಹಾಕಿದ್ರೆ ಬೈಕೋಬೇಡಿ. ಯಾವ ಮೆಮೊರೀಸ್ನ ನಾನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ನನ್ನ ವ್ಲಾಗಲ್ಲಿ ಎಲ್ಲ ಇರಬೇಕು ಅಂತ ನನ್ನ ಆಸೆ ಅಷ್ಟೇ. ಐ ಹೋಪ್ ನಿಮಗೆ ನನ್ನ ಈ ರೀಇಂಟ್ರಡಕ್ಷನ್ ಮತ್ತು ಕ್ಲಾರಿಫಿಕೇಶನ್ ಇದು ನಿಮಗೆ ಸಿಕ್ಕಿದೆ ಅಂತ. ಸೊ ಇನ್ನು ಮುಂದೆ ವೀಡಿಯೋಸ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸ್ಟೇ ಟ್ಯೂನ್. ಇನ್ನು ಮುಂದೆ ಹೆಚ್ಚೆಚ್ಚು ವೀಡಿಯೋಸ್, ಯಾವಾಗಲೂ ಹೇಳ್ತಿದ್ದೆ, ಇವಾಗ ಅದನ್ನು ಮಾಡ್ತೀನಿ. ಇನ್ನು ಮುಂದೆ ಹೆಚ್ಚೆಚ್ಚು ವೀಡಿಯೋಸ್ ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್. ನಿಮ್ಮ ಮೈಸೂರು ಹುಡುಗಿ ಪರಿಣಿತ ನಮಿತಾ. ಬಾಯ್.